30th question. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ ವಿಚ್ ಡಿವೈಡ್ ದ ಲೈನ್ ಸೆಗ್ಮೆಂಟ್ ಜಾಯಿನಿಂಗ್ ದ ಪಾಯಿಂಟ್ಸ್ 4, -3 and 8, 5. ಸೊ ಇಲ್ಲಿ ಯಾವ್ಯಾವ ಪಾಯಿಂಟ್ಸ್ ಜಾಯಿನ್ ಆಗ್ತಾ ಇದಾವೆ, ಜಾಯಿನಿಂಗ್ ದ ಪಾಯಿಂಟ್ಸ್ ಅಂದ್ರೆ ಇವೆರಡು ಪಾಯಿಂಟ್ ಜಾಯಿನ್ ಆಗ್ತಾ ಇದೆ. ಓಕೆ, ಸೊ ಫಸ್ಟ್ ಅದನ್ನ ಬರೆಯೋಣ. ಓಕೆ, 2 ಪಾಯಿಂಟ್ ಜಾಯಿನ್ ಆಗ್ತಾ ಇದೆ. ಯಾವ್ದು 4, -3, ಇನ್ನೊಂದು ಬಂದ್ಬಿಟ್ಟು 8, 5. ಓಕೆ, ಇದನ್ನ ಎ ಇದನ್ನ ಬಿ ಅಂತ ಕರಿತೀವಿ. ಓಕೆ, ಸೊ ಇವೆರಡು ಪಾಯಿಂಟ್ ಜಾಯಿನ್ ಆದಾಗ ಇನ್ನೊಂದು ಪಾಯಿಂಟ್ ಈ ಲೈನ್ ನ ಡಿವೈಡ್ ಮಾಡ್ತಾ ಇದೆ. ಓಕೆ, ಆ ಪಾಯಿಂಟ್ ನ ನಾನು ಸಿ ಅಂತ ಕರಿತೀನಿ. ಓಕೆ, ಆಮೇಲೆ ಏನ್ ಕೊಟ್ಟಿದ್ದಾರೆ, ಇನ್ ದ ರೇಷಿಯೋ 3:1 ಇಂಟರ್ನಲಿ ಅಂತ ಕೊಟ್ಟಿದ್ದಾರೆ. ರೇಷಿಯೋ ಕೊಟ್ಟಿದ್ದಾರೆ 3:1 ಅಂತಂದ್ರೆ ಓಕೆ, m1 ವ್ಯಾಲ್ಯೂ 3 ಅಂತ ಕೊಟ್ಟಿದ್ದಾರೆ, m2 ವ್ಯಾಲ್ಯೂ 1 ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಈಗ ನಾನೇನ್ ಕಂಡಿಬೇಕು, ಈ ಸಿ ಆಫ್ ಎಕ್ಸ್ ವೈ ಪಾಯಿಂಟ್ ನ ಕಂಡಿಡ್ಬೇಕು. ಓಕೆ, ಸೊ ಇದನ್ನ x1 y1 ಅಂತ ತಗೊಂತೀವಿ, ಇದನ್ನ x2 y2 ಅಂತ ತಗೊಂತೀವಿ. ಸೊ ನಥಿಂಗ್ ಬಟ್ ನಾವೇನು ಸೆಕ್ಷನ್ ಫಾರ್ಮುಲಾ ಆಗ್ಬೇಕು. ಓಕೆ, ಸೊ ಈ ಪಾಯಿಂಟ್ ಕಂಡಿಡ್ಬೇಕಂದ್ರೆ ಸೆಕ್ಷನ್ ಫಾರ್ಮುಲಾ ಆಗ್ಬೇಕು. ಸೆಕ್ಷನ್ ಫಾರ್ಮುಲಾ ಏನು, ಸಿ ಆಫ್ ಎಕ್ಸ್ ವೈ ಇಸ್ ಈಕ್ವಲ್ ಟು m1 x2 ಪ್ಲಸ್ m2 x1 divided by m1 plus m2, comma m1 y2 plus m2 y1 whole divided by m1 plus m2. ಇದು ಬಂದ್ಬಿಟ್ಟು ಫಾರ್ಮುಲಾ. ಓಕೆ, ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ. ಓಕೆ, ನೀವೇ ನೋಡ್ರಿ, m1 ಇದ್ದಲ್ಲಿ ಏನು 3, m2 ಇದ್ದಲ್ಲಿ 1. ಓಕೆ, m1 ಇದ್ದಲ್ಲಿ 3, x2 ವ್ಯಾಲ್ಯೂ ಏನಿದೆ ನೋಡ್ರಿ, x2 ವ್ಯಾಲ್ಯೂ 8 ಇದೆ, ಪ್ಲಸ್ m2 ವ್ಯಾಲ್ಯೂ ಏನಿದೆ 1 ಇದೆ, 1 ಇಂಟು x1 ವ್ಯಾಲ್ಯೂ ಏನು, x1 ವ್ಯಾಲ್ಯೂ 4 ಇದೆ. ಓಕೆ, ಕಮ m1 ಇಲ್ಲಿ ಕೂಡ ಅಷ್ಟೇ 3 + 1. ಓಕೆ, ಇಲ್ಲಿ m1 ಬಂದ್ಬಿಟ್ಟು 3, y2 ವ್ಯಾಲ್ಯೂ ಏನಿದೆ 5 ಇದೆ, ಪ್ಲಸ್ m2 ಬಂದ್ಬಿಟ್ಟು ಏನು, m2 ಬಂದ್ಬಿಟ್ಟು 1, y1 ವ್ಯಾಲ್ಯೂ ಏನು -3. ಓಕೆ, ಈಗ ಸಿ ಆಫ್ ಎಕ್ಸ್ ವೈ ಇಸ್ ಈಕ್ವಲ್ ಟು, ಓಕೆ, ಈಗ ನೀವೇ ನೋಡ್ರಿ, ಈಗ 3 8 ಎಷ್ಟು 24 ಆಗುತ್ತೆ, 24 ಪ್ಲಸ್ ಓಕೆ 1 4 ಜಾ 4 ಹೋಲ್ ಡಿವೈಡೆಡ್ ಬೈ ಓಕೆ 3 + 1 ಏನಾಗುತ್ತೆ 4 ಆಗುತ್ತೆ. ಓಕೆ, ಕಮ ಈ ಕಡೆ ಪಾಯಿಂಟ್ ಬಂದ್ರೆ 3 5 ಜಾ 15 ಪ್ಲಸ್ ಪ್ಲಸ್ ಇಂಟು ಮೈನಸ್ ಮೈನಸ್ಸು. ಓಕೆ, ಸೊ ಇದೇನು ಬರೀತೀನಿ ಇಲ್ಲಿ ನೀವು ನೋಡಿದ್ರೆ ಪ್ಲಸ್ ಇಂಟು ಮೈನಸ್ ಮೈನಸ್ಸು. ಓಕೆ, 1 3 ಜಾ 3 4 ಡಿವೈಡೆಡ್ ಬೈ 3 + 1 4. ಸೊ ಏನಾಗುತ್ತೆ, ಸಿ ಆಫ್ ಎಕ್ಸ್ ವೈ ಇಸ್ ಈಕ್ವಲ್ ಟು 24 + 4 28/4 ಆಯ್ತು. 15 ಅಲ್ಲಿ 3 ಹೋದ್ರೆ 12/4 ಕ್ಯಾನ್ಸಲ್ ಮಾಡಿ, 4 1 ಜಾ 4 7 ಜಾ 4 1 ಜಾ 4 3 ಜಾ. ಸೊ ಸಿ ಆಫ್ ಎಕ್ಸ್ ವೈ ಬಂದ್ಬಿಟ್ಟು 7, 3. ಇದು ಬಂದ್ಬಿಟ್ಟು ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ ವಿಚ್ ಡಿವೈಡ್ ದ ಲೈನ್ ಸೆಗ್ಮೆಂಟ್. ಓಕೆನಾ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ರಿ, ಅದ್ರ ಜೊತೆಗೆ ಜಾಯ್ನ್ ಆಗ್ರಿ. ಜಾಯ್ನ್ ಆಗೋದ್ರಿಂದ ಅಡ್ವಾಂಟೇಜ್ ಏನಂತಂದ್ರೆ, ನೀವು ನಿಮಗೆ ಎಕ್ಸಾಮ್ ಅಲ್ಲಿ ಯಾವ ಟೈಪ್ ಕ್ವಶನ್ಸ್ ಬರುತ್ತೆ ಅದನ್ನ ಯಾವ ತರ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಅದಕ್ಕೋಸ್ಕರ ನನ್ನ ಚಾನಲ್ನ ಜಾಯ್ನ್ ಆಗ್ರಿ. ಆಮೇಲೆ ನನ್ನ ಚಾನಲ್ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ 2025 ಸಪ್ಲಿಮೆಂಟ್ರಿದು ಎಲ್ಲಾ ಕ್ವಶನ್ ಸಾಲ್ವ್ ಮಾಡ್ಬಿಟ್ಟು ಆ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡ್ರಿ. ಆಮೇಲೆ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಇಲ್ಲ ಏನಾದ್ರೂ ಅಪ್ಡೇಟ್ ಬೇಕಂದ್ರೆ ನಾನು ಇನ್ಸ್ಟಾಗ್ರಾಮ್ ಅಥವಾ ಟೆಲಿಗ್ರಾಮ್ ಚಾನಲ್ಗೆ ಮೆಸೇಜ್ ಮಾಡ್ರಿ.